ಶಾಲಿಕೆ ಯಾವ ಊರು? ಸಿದ್ದೇಶ್ವರ. ಯಾವ ತಾಲೂಕು? ಭಾಲ್ಕಿ ತಾಲೂಕು. ಡಿಸ್ಟಿಕ್? ಬೀದರ್. ಡಿಸ್ಟಿಕ್ ಯಾವುದು? ಬೀದರ್. ಬೀದರ್. ಎಷ್ಟು ವರ್ಷ ಆಗಿತ್ತು ಮೇಡಮ್ ಮ್ಯಾರೇಜ್ ಆಗಿ ನಿಮಗೆ? 15 ವರ್ಷ ಆಗಿತ್ತು. 15 ವರ್ಷ. ನೀವು ಯಾವುದ್ರ ಸಲಾಗಿ ನಮ್ಮ ನ್ಯೂಟ್ರಿಷನ್ ತೊಗೊಂಡಿದ್ದೀರಿ? ನಿಮ್ಮ ಮಕ್ಕಳು ಯಾವುದ್ರ ಸಲ ತೊಗೊಂಡಿದ್ರಿ? ಏನಾರ ಸಲ ಏನು ಪ್ರಾಬ್ಲಮ್ಗೋಸ್ಕರ ತೊಗೊಂಡಿದ್ರಿ? ಎಷ್ಟು ವರ್ಷ ಆಗಿತ್ತು ಮದುವೆ ಆಗಿ? 15 ವರ್ಷ ಆಗಿತ್ತು. 15 ವರ್ಷದಿಂದ ಡಾಕ್ಟರ್ ಹತ್ರ ಎಷ್ಟು ಸಲ ತೋರಿಸಿದ್ರಿ ನೀವು? ಡಾಕ್ಟರ್ ಹತ್ರ ಹೋಗಿ ಅಲ್ವಾ ಯಾವಾಗ? ಒಟ್ಟ ತೋರಿಸಿದಿಲ್ಲ ಎಲ್ಲಿ? ತೋರಿಸಿಲ್ಲ. ಮತ್ತು ನಿಮ್ಗೆ ಇದ್ರನ್ನ ಯಾರು ಹೇಳಿದ್ರು ಇದ್ರನ್ನ ಚೆನ್ನಾಗಿದೆ ಅಂತ? ಯಾರು ಇದ್ರನ್ನ ತೊಗೊಂಡ್ರೆ ಮಕ್ಕಳಾಗುತ್ತೆ ಅಂತ ಯಾರು ಹೇಳಿದ್ರು ನಿಮಗೆ? ಇವ್ರ ಹೆಸರು ಏನು ರೀ? ಹಾಂ, ಮಾಧವ್ ಸರ್ ಹೇಳಿದರು. ಬಟ್ ಇದ್ರನ್ನ ಎಷ್ಟು ತಿಂಗಳು ತೊಗೊಂಡ್ರಿ? 1 ತಿಂಗಳು ತೊಗೊಂಡ್ರಿ. ಅಲ್ಲಿ ಎಲ್ಲ ಇದು ಮಾಡಿದ್ರೆ ಏನಾಗಿದ್ದಿಲ್ಲ. ಬಟ್ ಇದನ್ನು ತೊಗೊಂಡಾಗ ನಿಮಗೆ ಇದು ಗರ್ಭಿಣಿ ಆಯಿತು. ಏನಾಯ್ತು ರೀ? ಗಂಡ ಹೆಣ್ಣ? ಹೆಣ್ಮಗಳು. ಹೆಸರು ಏನು ಇಟ್ಟಿದ್ದೀರಿ? ಈಗ ಎಷ್ಟು ತಿಂಗಳು ಮಗು ಇದ್ದೀರಿ? ಏನೇನು ಕಾಯಿಲೆ ಆಸ್ಪತ್ರೆಗೆ ಹೋಗಿದ್ರಿ ಮಗನ ಕರ್ಕೊಂಡು? ಅಸಲ್ ಆಸ್ಪತ್ರೆಗೆ ಹೋಗಿಲ್ಲ? ಆಸ್ಪತ್ರೆ ಮಾರೇ ನೋಡಿಲ್ಲ? ಚೆನ್ನಾಗಿದ್ದೇನೆ? ಹೆಂಗಿದ್ದೀರಿ? ಇದು ಎಲ್ಲರಿಗೂ ಹೇಳ್ಬೋದಲ್ವಾ? ಪ್ರತಿಯೊಬ್ಬರಿಗೆ ಹೇಳ್ಬೋದು. ಜಸ್ಟ್ ಹೇಳೋದೇನಪ್ಪ ಅಂದರೆ, ಇವತ್ತು ನಾವು ಲಕ್ಷಾಂತರ ದುಡ್ಡು ಹಾಕಿ ನಾವು ಇವತ್ತು ಡಾಕ್ಟರ್ ಹತ್ರ ಹೋದಪ್ಪ, ಡಾಕ್ಟರ್ ಇವತ್ತು ಅದಕ್ಕೆ ರಿಸಲ್ಟ್ ಕೊಡಲ್ಲ. ಜಸ್ಟ್ ನಮ್ಮ ಇರ್ತಕ್ಕಂಥ ನಮ್ಮ ಇಂಡಿಯಾದ ಪ್ರಾಡಕ್ಟು, ನಮ್ಮಲ್ಲಿರ್ತಕ್ಕಂಥ ಫುಡ್ ಸಪ್ಲಿಮೆಂಟ್ ಯೂಸ್ ಮಾಡಿದ್ರೆ ಪ್ರತಿಯೊಬ್ಬರಿಗೂ ನಾನು ಹೇಳೋದು ಇಷ್ಟೇ. ಏನಪ್ಪ ಅಂದರೆ, ಇವತ್ತು ಡಿಗ್ರಿ ಡಬಲ್ ಡಿಗ್ರಿ ಮಾಡಿ ಡಾಕ್ಟರ್ ಹೋದ್ರೆ ಲಕ್ಷಾಂತರ ದುಡ್ಡು ದೋಸ್ತಾರೆ. ಬಟ್ ಆದರೆ ನಮಗೆ ರಿಸಲ್ಟ್ ಕೊಡಲ್ಲ. ಜಸ್ಟ್ ನಮ್ಮದು ಇಲ್ಲಿರ್ತಕ್ಕಂಥ ನ್ಯೂಟ್ರಿಷನ್ ಬಳಸಿದ್ರೆ, ವೆಸ್ಟೇಜಲ್ಲಿರ್ತಕ್ಕಂಥ ನ್ಯೂಟ್ರಿಷನ್ ಬಳಸಿದ್ರೆ ಆ ಸೆಲ್ಸ್ಗೆ ಏನು ಡ್ಯಾಮೇಜ್ ಆಗಿರ್ತಕ್ಕಂಥದ್ದು ಗ್ರೋತ್ ಮಾಡಿ ಆರ್ಗ್ಯಾನಿಕ್ ಆಗಿರ್ತಕ್ಕಂಥ ಪ್ರಾಡಕ್ಟನ್ನು ಯೂಸ್ ಮಾಡಿದಾಗ ಏನಾಗುತ್ತಪ್ಪ, ಸೆಲ್ಸ್ಗೆ ಆಕ್ಟಿವೇಟ್ ಆಗುತ್ತೆ, ಹಾರ್ಮೋನ್ ಬ್ಯಾಲೆನ್ಸ್ ಆಗುತ್ತೆ. ಜೊತೆಗೆ ಗರ್ಭಕೋಶ ಇನ್ಫೆಕ್ಷನ್, ಯೂರಿನರಿ ಇನ್ಫೆಕ್ಷನ್, ಸ್ಥಾನಕ್ಕೆ ಪ್ರತಿಯೊಂದರನ್ನ ಗ್ರೋತ್ ಮಾಡಿ ಆಟೋಮೆಟಿಕ್ ಅಲ್ಟಿಮೇಟ್ ರಿಸಲ್ಟ್ ಕೊಟ್ಟಿರ್ತಕ್ಕಂಥದ್ದು ನಮ್ಮದು ವೆಸ್ಟೀಜ್ ಸಪ್ಲಿಮೆಂಟು. ನಮ್ಮ ಮಿಸ್ಟರ್ ಮಾದೇವಪ್ಪ ಸರ್ ಕೊಟ್ಟಿದ್ದಾರೆ, ಆ್ಯಂಡ್ ನಮ್ಮ ರೂಪಾ ಮೇಡಮ್ ಅವರು ಕೊಟ್ಟಿದ್ದಾರೆ, ಮತ್ತು ನಮ್ಮ ಮಹೇಶ್ ಸರ್ ಕೊಟ್ಟಿದ್ದಾರೆ, ಮತ್ತು ನಮ್ಮ ಮೇಡಮ್ ಅವ್ರ ಹೆಸರು ಶಾಲಿಕಾ ಮೇಡಮ್ ಅವರು ಅದನ್ನು ಯೂಸ್ ಮಾಡಿದ್ದಾರೆ. ಯೂಸ್ ಮಾಡಿ ಇಬ್ಬರು ಗಂಡ ಹೆಂಡತಿ ಯೂಸ್ ಮಾಡಿ ಇವತ್ತು ಅದ್ಭುತವಾಗಿರ್ತಕ್ಕಂಥ ರಿಸಲ್ಟ್ ಬಂದಿದೆ. 1 ತಿಂಗಳಲ್ಲೇ ಇವತ್ತು ರಿಸಲ್ಟ್ ಬಂದಿದೆ. 15 ವರ್ಷ ಮಕ್ಕಳಾಗಿ ಎಲ್ಲ ಕಡೆ ಹೋದ್ರು ಕೂಡ ಮಕ್ಕಳಾಗಿರ್ಲಕ್ಕಂಥ ಸಮಸ್ಯೆ ಬರೀ 1 ತಿಂಗಳಲ್ಲಿ ರಿಸಲ್ಟ್ ಬಂದಿದೆ. ಇವತ್ತು ಮಗುವಿಗೆ ಕೂಡ ಏನಪ್ಪ ಅಂದ್ರೆ ಆಸ್ಪತ್ರೆಗೆ ಹೋಗಿ ಒಂದು ಇಂಜೆಕ್ಷನ್ ಮಾಡಿಸಲ್ಲ, ಒಂದು ಕ್ಯಾಪ್ಸಲ್ ಹಾಕಿಲ್ಲ, ದಷ್ಟಪುಷ್ಟವಾಗಿ ಬೆಳೆದಿದೆ. ನಮ್ಮ ವೆಸ್ಟೀಜ್ ಪ್ರಾಡಕ್ಟಿನ ಪವರ್ ಅಂತ ಹೇಳ್ತಾನೆ. ಥ್ಯಾಂಕ್ ಯು. ವಿಶ್ ಯು ವೆಲ್ತ್.